ಇಲ್ಲಿ ಎಲ್ಲವೂ ವಿಶೇಷವಾಗಿದೆ, ವಿಚಿತ್ರವೂ ಆಗಿದೆ. ಎಲ್ಲ ಕಡೆಯಲ್ಲಿ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದರೆ ಇಲ್ಲಿ ನದಿ ಉತ್ತರದ ಕಾಶಿಯತ್ತ ಸಾಗುತ್ತಿದೆ. ಶಿವನ ದೇವಸ್ಥಾನ ಎಲ್ಲ ಕಡೆಯಲ್ಲಿ ಗುಡ್ಡದ ಬುಡದಲ್ಲಿ ತಪ್ಪಿದರೆ ಊರಿನ ನಡುವೆ ಇರುವುದು ಸಂಪ್ರದಾಯವೇ ಆಗಿದೆ. ಆದರೆ ಇಲ್ಲಿ ಅಪರೂಪದಲ್ಲಿ ಅಪರೂಪವೆಂಬಂತೆ ನದಿಯ ದಡದಲ್ಲಿದೆ. ಶಿವಗಂಗೆ ಎಂದು ಖ್ಯಾತಿ ಪಡೆದ ಕಾಶಿಯಷ್ಟೇ ಪುಣ್ಯಪ್ರದವಾದ ಈ ಕ್ಷೇತ್ರವನ್ನು ಇನ್ನೊಂದು ಗೋಕರ್ಣವೆಂದು ಹೆಸರು ಪಡೆದಿದೆ. ಇದು ಶಂಕರನಾರಾಯಣದ ಹಳೆಯ ಅಗ್ರಹಾರದಲ್ಲಿರುವ ಸೌಡದ ಸಾಂಬ ಸದಾಶಿವ ದೇವಸ್ಥಾನದ ಇತಿಹಾಸ. ನೀವು ಉಡುಪಿಯಿಂದ ಬಿದಕಲ್ಕಟ್ಟೆಯ ಮಾರ್ಗವಾಗಿ ಜನ್ನಾಡಿಗೆ ಬಂದು 10 ಕಿಲೋಮೀಟರ್ ಹೋದರೆ ಸೌಡದ ಮಾರ್ಗವಾಗಿ ಸೇತುವೆ ಮುಖಾಂತರ ದೇವಸ್ಥಾನಕ್ಕೆ ಬರಬಹುದು. ಹಾಗೆಯೇ ಕುಂದಾಪುರದಿಂದ 29 ಕಿಮೀ ದೂರದ ಶಂಕರನಾರಾಯಣಕ್ಕೆ ಬಂದು 2 ಕಿಮೀ ಸೌಡದ ರಸ್ತೆಯಲ್ಲಿ ಮುಂದುವರಿದರೆ ಸಾಂಬ ಸದಾಶಿವ ದೇವಸ್ಥಾನ ಸಿಗುತ್ತದೆ. ಶಿವಗಂಗೆಯಲ್ಲಿ ಸ್ನಾನ ಮಾಡಿ ಸಾಂಬ ಸದಾಶಿವನನ್ನು ಸ್ಮರಿಸಿ ಶಂಕರನಾರಾಯಣ, ಬೆಳ್ವೆ, ಮಾಂಡವಿ, ಆವರ್ಸೆ ಮತ್ತು ಹೊಳೆ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಸೌಡದ ಶಾಂಬ ಸದಾಶಿವನಿಗೆ ತೆಂಗಿನಕಾಯಿ ಕೊಟ್ಟು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ವಾರಾಯಿ ನದಿಯ ದಡದಲ್ಲಿರುವ ಸಾಂಬ ಸದಾಶಿವ ದೇವಸ್ಥಾನ ಶಿವ ಪಾರ್ವತಿಯರು ಐಕ್ಯಗೊಂಡ ದೇವಾಲಯವಾಗಿದೆ. ಸಾಧಾರಣ 800 ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಬನವಾಸಿ ಸಂಸ್ಥಾನಕ್ಕೆ ಒಳಪಟ್ಟ ಈ ದೇವಸ್ಥಾನ ನಗರದ ಶಿಸ್ತಿನ ಶಿವಪ್ಪ ನಾಯಕನ ಅಧೀನಕ್ಕೆ ಬಂತು. ಆ ಸಮಯದಲ್ಲಿ ಹಲ್ಸನಾಡು ರಾಮಚಂದ್ರಯ್ಯ ಕಾರಂತಿ ಎನ್ನುವವರು ಬನವಾಸಿಯಲ್ಲಿ ಮತ್ತು ನಗರದ ಸಂಸ್ಥಾನದಲ್ಲಿ ಕರ್ಣಿಕರಾಗಿ ಹಾಗೂ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಹೀಗಾಗಿ ದೇವಸ್ಥಾನ ಕಾರಂತರ ಸುಪರ್ದಿಗೆ ಬಂತು. 1987ರಲ್ಲಿ ವಾರಾಯಿ ನದಿಗೆ ನೆರೆ ಬಂದಿದ್ದರಿಂದ ಸಾಂಬ ಸದಾಶಿವ ದೇವಸ್ಥಾನಕ್ಕೂ ನೀರು ನುಗ್ಗಿದ್ದರಿಂದ ದೇವಸ್ಥಾನದ ಅನೇಕ ಸಾಮಗ್ರಿ, ರಥಕ್ಕೆ ಸಂಬಂಧಪಟ್ಟ ಇತರ ಪರಿಕರವೆಲ್ಲ ನದಿ ನೀರಿಗೆ ಕೊಚ್ಚಿ ಹೋಗಿತ್ತು. ಈ ದೆಸೆಯಿಂದ ದೇವಸ್ಥಾನದ ಜಾತ್ರೆ ಮತ್ತು ರಥೋತ್ಸವವನ್ನು ಕೆಲವು ವರ್ಷ ನಿಲ್ಲಿಸಬೇಕಾಗಿತ್ತು. 2015ರಲ್ಲಿ ಶಿಥಿಲಾವಸ್ಥೆಗೆ ಬಂದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಸುಂದರ ಶಿಲಾಮಯ ದೇವಸ್ಥಾನವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಿಸಲಾಯಿತು. ಪೂಜೆ, ಯಾಗ, ಯಜ್ಞ, ಹೋಮ, ಪುನರ್ ಪ್ರತಿಷ್ಠೆ, ಕಲಶಾಭಿಷೇಕ ನಡೆಸಲಾಯಿತು. 2016ರಂದು ಅಕ್ಷಯ ತದಿಗೆ ದಿನ ಜಾತ್ರೆ, ರಥೋತ್ಸವ ನಡೆಯಿತು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಂಕರನಾರಾಯಣ ಶಾಸ್ತ್ರಿಯವರು ತಿಳಿಸಿದ್ದಾರೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಸೌಡ ಹೆಸರುವಾಸಿಯಾದ ಪೇಟೆಯಾಗಿತ್ತು. ವ್ಯಾಪಾರ ವಹಿವಾಟು ಇಲ್ಲಿ ಭರ್ಜರಿಯಾಗಿ ನಡೆಯುತ್ತಿತ್ತು. ಉಡುಪಿಯಿಂದ ಶಿವಮೊಗ್ಗಕ್ಕೆ ಹೋಗುವವರು ಇದೇ ದಾರಿಯಲ್ಲಿ ಸಂಚರಿಸುತ್ತಿದ್ದರು. ಶಂಕರನಾರಾಯಣಕ್ಕೆ ಮತ್ತು ಸೌಡಕ್ಕೆ ಸೇತುವೆ ಆಗಿದ್ದುದರಿಂದ ಜನರಿಗೆ ಇನ್ನೂ ಅನುಕೂಲವಾಗಿದೆ. ಅಕ್ಷಯ ತದಿಗೆ ಎಂದು ಸಾಂಬ ಸದಾಶಿವ ದೇವಾಲಯದಲ್ಲಿ ಜಾತ್ರೆ ಮತ್ತು ರಥೋತ್ಸವ ನಡೆಯುತ್ತದೆ. ವಾರಾಯಿ ನದಿ ಇಲ್ಲಿ ಉತ್ತರದ ಕಾಶಿ ಕಡೆಗೆ ಹರಿಯುತ್ತಿದೆ. ಇದನ್ನು ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ಜೊತೆಗೆ ಶಿವಗಂಗೆಯ ಈ ಕ್ಷೇತ್ರವನ್ನು ಇನ್ನೊಂದು ಗೋಕರ್ಣ ಎಂದು ಸಹ ಜನ ಕರೆಯುತ್ತಾರೆ. ಪ್ರೇತಮೋಕ್ಷ, ಶ್ರಾದ್ದ, ತಿಲಹೋಮ, ಅಸ್ಥಿಶುದ್ಧಿ ಹಾಗೂ ಇನ್ನಿತರ ಮೋಕ್ಷಕ್ಕೆ ಸಂಬಂಧಪಟ್ಟ ಕ್ರಿಯಾ ವಿಧಾನವು ಇಲ್ಲಿ ನಡೆಯುತ್ತದೆ. ಶಂಕರನಾರಾಯಣ ದೇವಸ್ಥಾನಕ್ಕೂ ಸಾಂಬ ಸದಾಶಿವ ದೇವಸ್ಥಾನಕ್ಕೂ ಹಿಂದಿನಿಂದ ನಿಕಟ ಭಾವನಾತ್ಮಕ ಸಂಬಂಧ ಇದೆ. ಇಲ್ಲಿನ ಗಂಗೆಯನ್ನು ಕೊಂಡು ಹೋಗಿ ಶಂಕರನಾರಾಯಣ ದೇವರಿಗೆ ಅಭಿಷೇಕ ಮಾಡುವ ಸಂಪ್ರದಾಯ ಇವತ್ತಿಗೂ ಇದೆ. ಕೆ. ಶಂಕರ್ ಭಟ್ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಐತಾಳ್, ಸದಸ್ಯರಾಗಿ ಭಂಡಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಧಾನ ಅರ್ಚಕರಾಗಿ ಶಂಕರನಾರಾಯಣ ಶಾಸ್ತ್ರಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಕಾರ್ಯಕ್ರಮ ಮುಗಿದಿದ್ದು ಇದೀಗ ಅಷ್ಟಾವಧಾನ ಸೇವೆ ನಡೆಯಲಿಕ್ಕಿದೆ. ಇದಾದ ನಂತರ ರಾತ್ರಿ ಭೂತ ಬಲಿ ಶಯನೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಆಗಮಿಸಿರುವಂತಹ ಎಲ್ಲ ಸಂತರು ಈ ಎಲ್ಲ ಕಾರ್ಯಕ್ರಮದ ಸ್ವಾಮಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವೈ ಕೇಂದ್ರದ ವತಿಯಿಂದ ನಿರಂತರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ.